ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಕೃತಜ್ಞ ನವಿಲು. ಸುರೇಶ್ ಮತ್ತು ಸುಧಾ ದಂಪತಿ ತಮ್ಮ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಸುಮನಾ ಎಂಬ ಮುದ್ದು ಮಗಳಿದ್ದಳು. ಅವರು ತಮ್ಮ ತೋಟದ ಮನೆಯಲ್ಲಿ ನಾಯಿ, ಬೆಕ್ಕು, ಕುರಿ, ಕೋಳಿ, ಆಕಳು, ಎಮ್ಮೆಗಳನ್ನು ಸಾಕುತ್ತಿದ್ದರು. ಇದರಿಂದಾಗಿ ಸುಮನಾಗೆ ಪ್ರಾಣಿ ಪಕ್ಷಿಗಳೆಂದರೆ ತುಂಬಾ ಪ್ರೀತಿ. ಅವುಗಳೊಂದಿಗೆ ಪ್ರೀತಿಯಿಂದ ಆಟವಾಡುತ್ತಿದ್ದಳು. ಸುಮನ ದೊಡ್ಡವಳಾಗಿ ಶಾಲೆಗೆ ಹೋಗಲಾರಂಭಿಸಿದಳು. ಒಂದು ದಿನ ನವಿಲೊಂದು ಯಾವುದೋ ಪ್ರಾಣಿಯ ಬೇಟೆಯಿಂದ ತಪ್ಪಿಸಿಕೊಂಡು ಮೈಮೇಲೆ ರಕ್ತ ಹರಿಸಿಕೊಂಡು ನಡುಗುತ್ತಾ ನಿಂತಿತ್ತು. ಸುಮನ ಶಾಲೆಯಿಂದ ಮನೆಗೆ ಮರಳುತ್ತಿರುವಾಗ ಅದನ್ನು ನೋಡಿದಳು. ಆಗ ನವಿಲಿನ ಮೇಲೆ ಆಕೆಗೆ ಮರುಕ ಉಂಟಾಯಿತು. ನವಿಲನ್ನು ಸಾವಕಾಶವಾಗಿ ಹಿಡಿದುಕೊಂಡು ತನ್ನ ಮನೆಗೆ ತಂದಳು. ಸುಮನಾಳ ಅಮ್ಮ ಸುಮಾ, ಒಳ್ಳೆಯದನ್ನೇ ಮಾಡಿರುವೆ ಮಗು, ಇಲ್ಲವಾದರೆ ಈ ಪಕ್ಷಿಯು ಸತ್ತು ಹೋಗುತ್ತಿತ್ತು ಎಂದರು. ಗಾಯಗೊಂಡ ನವಿಲಿಗೆ ಸೊಪ್ಪು ಹಚ್ಚಬೇಕೆಂದು ಔಷಧಿ ಸೊಪ್ಪನ್ನು ತಂದು ಲೇಪ ಮಾಡಿದರು. ಆ ಲೇಪನವನ್ನು ನವಿಲಿನ ಗಾಯಕ್ಕೆ ಸವರಿದರು. ಸಾಯಂಕಾಲ ಅದಕ್ಕೆ ತಿನ್ನಲು ತುಪ್ಪದ ಅನ್ನವನ್ನು ಕೊಟ್ಟರು. ಅದನ್ನು ತಿಂದ ನವಿಲು ಆ ರಾತ್ರಿ ಚೇತರಿಸಿಕೊಂಡಿತು. ಒಂದೆರಡು ದಿನಗಳು ಕಳೆದ ನಂತರ ಅದನ್ನು ಎತ್ತುಕೊಂಡು ಹೋಗಿ ನವಿಲಿನ ಗುಂಪಿನಲ್ಲಿ ಸುಮನ ಅದನ್ನು ಬಿಟ್ಟು ಬಂದಳು. ಆಗ ನವಿಲು ಬಹಳ ಹೊತ್ತು ಆನಂದದಿಂದ ತದೇಕ ಚಿತ್ತದಿಂದ ಪುಟ್ಟಿಯನ್ನೇ ನೋಡುತ್ತಿತ್ತು. ಕೆಲವು ದಿನಗಳ ನಂತರ ಸುಮನ ಎಂದಿನಂತೆ ಶಾಲೆಯಿಂದ ಹಿಂತಿರುಗಿ ಬರುತ್ತಿದ್ದಳು. ಹಾವೊಂದನ್ನು ಕಾಣದೆ ಅದನ್ನು ತುಳಿದು ಗಾಬರಿಯಿಂದ ಓಡತೊಡಗಿದಳು. ಆ ಹಾವು ಅವಳನ್ನು ಹಿಂಬಾಲಿಸತೊಡಗಿತು. ಆಗ ಅದೇ ಸಮಯಕ್ಕೆ ಇವಳಿಂದ ಉಪಕಾರ ಪಡೆದ ನವಿಲು ಈ ದೃಶ್ಯವನ್ನು ನೋಡಿತು. ನನ್ನನ್ನು ಕಾಪಾಡಿದ ಸುಮನಾಗೆ ಇಂತಹ ಸಂಕಟ ಬಂದಿದೆಯಲ್ಲ, ಈಗ ಇದನ್ನು ದೂರ ಮಾಡಲೇಬೇಕು ಎಂದುಕೊಂಡ ನವಿಲು ಆ ಸ್ಥಳಕ್ಕೆ ಓಡಿಹೋಯಿತು. ಆ ಹಾವನ್ನು ತನ್ನ ಕೊಕ್ಕಿನಿಂದ ಕುಕ್ಕಿತು. ನಂತರ ವಿಷಕಾರಿ ಹಾವನ್ನು ಕೊಂದು ಹಾಕಿತು. ಸುಮನ ನವಿಲನ್ನು ಅಪ್ಪಿ ಮುದ್ದಾಡಿದಳು. ನಂತರ ನವಿಲು ಹಾರಿ ಹೋಗಿ ತನ್ನ ಬಳಗವನ್ನು ಸೇರಿಕೊಂಡಿತು. ಈ ಕಥೆಯ ನೀತಿ: ಉಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಮಾಡಬೇಕು. ನೋಡಿದ್ರಾ ಮಕ್ಕಳೇ, ಕೃತಜ್ಞ ನವಿಲಿನ ಕತೆ? ಇನ್ನು ಇಂತಹ ಹಲವಾರು ಕತೆಗಳನ್ನ ನೋಡಬೇಕು, ಕೇಳಬೇಕು ಅಂದ್ರೆ ಚೆರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.